ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ಕರ್ನಾಟಕ ಹಾಗೂ ಕೇರಳದಲ್ಲಿ ನಕ್ಸಲ್ ಚಟುವಟಿಕೆ ಪಸರಿಸಲು ಪ್ರಮುಖ ಕಾರಣನಾಗಿದ್ದ ವಿಕ್ರಮ್ ಗೌಡ ಅಲಿಯಾಸ್ ಶ್ರೀಕಾಂತ್ ಸೋಮವಾರ ತಡರಾತ್ರಿ ಹೆಬ್ರಿ ತಾಲೂಕಿನ ನಲ್ಪಾಡು ಗ್ರಾಮದ ಪೀತಬೈಲು ಎಂಬಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಹತನಾಗಿದ್ದಾನೆ. 4ನೇ ತರಗತಿ ಓದಿದ್ದ ಈತ ನಕ್ಸಲ್ ಚಟುವಟಿಕೆಗೆ ಸೇರಿದ್ದೇಕೆ, ಪಶ್ಚಿಮ ಘಟ್ಟದಲ್ಲಿ ಈತನ ಪ್ಲಾನ್ ಏನಾಗಿತ್ತು, ಈ ಎಲ್ಲದರ ಸಮಗ್ರ ಮಾಹಿತಿಗೆ ಮುಖಪುಟ ನೋಡಿ. ರಾಜ್ಯದಲ್ಲಿ ಉದ್ಯಮ ವಲಯದ ಬೆಳವಣಿಗೆ ಉತ್ತೇಜಿಸುವ ನಿಟ್ಟಿನಲ್ಲಿ ಬೆಂಗಳೂರು, ಮೈಸೂರು ಮತ್ತು ಬೆಳಗಾವಿಯಲ್ಲಿ ಜಾಗತಿಕ ನಾವೀನ್ಯತಾ ಪಾರ್ಕ್ಗಳನ್ನು ಸ್ಥಾಪಿಸುವ ಜೊತೆಗೆ ಮೈಸೂರಿನ ಕೋಚನಹಳ್ಳಿಯಲ್ಲಿ ಎಲೆಕ್ಟ್ರಾನಿಕ್ ತಯಾರಿಕಾ ಕ್ಲಸ್ಟರ್ ಅಭಿವೃದ್ಧಿಪಡಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಶೃಂಗದ ಇಂಚಿಂಚು ಮಾಹಿತಿಗೆ ಇಂದಿನ ಸಂಚಿಕೆ ಓದಿ. ರಾಜ್ಯದಲ್ಲಿ ವೈದ್ಯಕೀಯ ಶಿಕ್ಷಣದತ್ತ ಒಲವು ಹೆಚ್ಚಾಗ್ತಾ ಇದೆ. ಈ ಕಾರಣಕ್ಕೆ ಸಿಇಟಿಯಲ್ಲಿ ಕೊನೆಯವರೆಗೂ ಕಾದು ವೈದ್ಯಕೀಯ ಸೀಟು ಪಡೆಯುತ್ತಾರೆ. ಎಂಬಿಬಿಎಸ್ ಸೀಟು ಕೈತಪ್ಪಿದ್ರೂ ಆಯುರ್ವೇದ ಅಥವಾ ಇತರ ಭಾರತೀಯ ವೈದ್ಯ ಪದ್ಧತಿಯ ಅಧ್ಯಯನಕ್ಕೆ ಮುಂದಾಗುವವರ ಸಂಖ್ಯೆಯೂ ದೊಡ್ಡದಿದೆ. ಇದೀಗ ವೈದ್ಯಕೀಯ ಶಿಕ್ಷಣ ಆಕಾಂಕ್ಷಿಗಳೊಂದು ಸಿಹಿ ಸುದ್ದಿ ಸಿಕ್ಕಿದೆ. ಎಸ್ಎಸ್ಎಲ್ಸಿ ಬಳಿಕ ವಿದ್ಯಾರ್ಥಿಗಳಿಗೆ ಆಯುರ್ವೇದ ವೈದ್ಯರಾಗುವ ಅವಕಾಶ ದೊರೆಯಲಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. ಬೆಂಗಳೂರಿನ ಎಲೆಕ್ಟ್ರಿಕ್ ಸ್ಕೂಟರ್ ಶೋವೊಂದರಲ್ಲಿ ಮಂಗಳವಾರ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಶೋರೂಮ್ನ ಮಹಿಳಾ ಸಿಬ್ಬಂದಿಯೊಬ್ಬಳು ಸಜೀವ ದಹನವಾಗಿದ್ದಾರೆ. ಪ್ರಿಯಾ ಮೃತೆ ರಾಜ್ಕುಮಾರ್ ರಸ್ತೆಯ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ನಲ್ಲಿ ಈ ಅಗ್ನಿ ಆಕಸ್ಮಿಕ ಸಂಭವಿಸಿದ್ದು, ಬೆಂಕಿ ಕಾಣಿಸಿಕೊಂಡ ಬಳಿಕ ಹೊರಬರಲಾಗದೆ ಪ್ರಿಯಾ ಸಾವನ್ನಪ್ಪಿದ್ದಾರೆಂದು ತಿಳಿದು ಬಂದಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. 1959ರ ನವೆಂಬರ್ 20ರಂದು ವಿಶ್ವಸಂಸ್ಥೆಯಲ್ಲಿ ಮಕ್ಕಳ ಹಕ್ಕುಗಳನ್ನು ಘೋಷಣೆ ಮಾಡಲಾಯಿತು. ಇದೇ ದಿನ 1989ರಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಭಾರತ ಸೇರಿ 190 ರಾಷ್ಟ್ರಗಳು ಒಪ್ಪಂದಕ್ಕೆ ಸಹಿ ಹಾಕಿದ್ವು. ಇದೇ ಕಾರಣಕ್ಕೆ 1990ರಿಂದ ವಿಶ್ವಾದ್ಯಂತ ನವೆಂಬರ್ 20ರಂದು ಮಕ್ಕಳ ದಿನ ಆಚರಿಸಲಾಗ್ತಾ ಇದೆ. ಅವುಗಳ ಮಾಹಿತಿ ಒಳಗೊಂಡ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ವಾಯುಮಾಲಿನ್ಯದಿಂದ ತತ್ತರಿಸುತ್ತಿರುವ ರಾಜಧಾನಿ ದೆಹಲಿ ಪರಿಸ್ಥಿತಿ ವಿಷಗೊಂಡಿದೆ. ಸೋಮವಾರ ರಾತ್ರಿ ದೆಹಲಿಯ ವಾಯು ಗುಣಮಟ್ಟ ಪ್ರಮಾಣ AQI 495 ಅಂಕಕ್ಕೆ ತಲುಪಿತ್ತು. ಇನ್ನು ಸರಳವಾಗಿ ಹೇಳೋದಾದರೆ ದಿನಕ್ಕೆ 40 ಸಿಗರೇಟ್ಗೆ ಸರಿಸಮಾನವಾದ ಹೊಗೆಯನ್ನು ಜನರು ಉಸಿರಾಡುವಂತಾಗಿದೆ. ದೆಹಲಿಯ ಆನಂದ್ ವಿಹಾರ್, ಇಂಡಿಯಾ ಗೇಟ್, ದ್ವಾರಕಾ, ರೋಹಿಣಿ ನಗರ, ಉತ್ತರ ಕ್ಯಾಂಪ್ನಲ್ಲಿ AQI 500ರ ಗಡಿ ದಾಟಿದೆ. ಇಂತಹ ಗಾಳಿ ಕ್ಯಾನ್ಸರ್ಗೆ ದಾರಿ ಆಗಬಹುದೆಂಬ ಆತಂಕ ಎದುರಾಗಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಮಹಾರಾಷ್ಟ್ರ ವಿಧಾನಸಭೆಯ ಎಲ್ಲ 278 ಕ್ಷೇತ್ರಗಳ ಜೊತೆಗೆ ಎರಡನೇ ಹಂತದಲ್ಲಿ ಜಾರ್ಖಂಡ್ ವಿಧಾನಸಭೆಯ 38 ಕ್ಷೇತ್ರಗಳಿಗೆ ಬುಧವಾರ ಮತದಾನ ನಡೆಯಲಿದೆ. ಮೊದಲ ಹಂತದಲ್ಲಿ ಜಾರ್ಖಂಡ್ನ 43 ಕ್ಷೇತ್ರಗಳಿಗೆ ನವೆಂಬರ್ 13ರಂದು ಮತದಾನ ನಡೆದಿತ್ತು. ಈ ಎರಡು ರಾಜ್ಯಗಳ ಜೊತೆಗೆ ರಾಹುಲ್ ಗಾಂಧಿ ರಾಜೀನಾಮೆಯಿಂದ ತೆರವಾಗಿರುವ ವಯನಾಡು ಲೋಕಸಭಾ ಕ್ಷೇತ್ರ ಹಾಗೂ ಕರ್ನಾಟಕದ 3 ಅಸೆಂಬ್ಲಿ ಕ್ಷೇತ್ರಗಳ ಸಹಿತ ಹಲವೆಡೆ ಉಪಚುನಾವಣೆ ನಡೆದಿದ್ದು, ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ರಾಜ್ಯದ ಗಿರಿಧಾಮಗಳು ಪ್ರವಾಸೋದ್ಯಮ ನಕ್ಷೆಯಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದ್ದು, ಚಾರಣ ಪ್ರಿಯರ ಸ್ಫೂರ್ತಿ ಸ್ಥಾನಗಳಾಗಿವೆ. ಹೊರರಾಜ್ಯ ಹೊರರಾಷ್ಟ್ರಗಳಿಂದಲೂ ಇಲ್ಲಿ ಪ್ರವಾಸಿಗರು ಬಂದು ಹೊರಡಿಸುವ ಉದ್ಗಾರವೇ ಒಂದೇ. ಅತ್ಯದ್ಭುತ ಕರುನಾಡು ಹಿರಿಮೆಗರಿಮೆ ಸರಣಿಯ ಇಂದಿನ ವಿಶೇಷಕ್ಕೆ ಚಿಂತನ ಪುಟ ನೋಡಿ. ಮದುವೆ ಸೀಸನ್ನಿಂದಾಗಿ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾದ ಪರಿಣಾಮ ಭಾರತದಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಏರಿಕೆಯಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಚಿನ್ನದ ಬೆಲೆ ಮಂಗಳವಾರ 600 ರೂಪಾಯಿಯಷ್ಟು ಏರಿತ್ತು. 99.5 ಶುದ್ಧ ಟಚ್ ಚಿತೆಯ 10 ಗ್ರಾಂ ಚಿನ್ನದ ದರ 27,650ಕ್ಕೆ ತಲುಪಿದೆ. ಷೇರುಪೇಟೆ ಕೂಡ ಅಲ್ಪ ಏರಿಕೆ ಕಂಡಿದೆ. ಈ ಸುದ್ದಿಗೆ ಮನಿ ಮಾತು ನೋಡಿ. ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆ ಮತ್ತು ಅವರ ಪತಿ ರಣವೀರ್ ಸಿಂಗ್ ಮುಂಬೈನಲ್ಲಿ ಅಪಾರ್ಟ್ಮೆಂಟ್ ಒಂದನ್ನು ಬಾಡಿಗೆ ಪಡೆದಿದ್ದಾರೆ. ಇದರ ಮಾಸಿಕ ರೆಂಟ್ ಎಷ್ಟು ಗೊತ್ತೇ? ಬರೋಬ್ಬರಿ 7 ಲಕ್ಷ ರೂಪಾಯಿ. ಅಷ್ಟಕ್ಕೂ ಈ ಮನೆಯ ವಿಶೇಷತೆ ಏನು ಅಂತೀರಾ? ಹಾಗಿದ್ರೆ ಮನಿ ಮಾತು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.